ಓಕೆ, ಹಾಯ್ ಹಲೋ. ತುಂಬ ದಿನ ಆದ್ಮೇಲೆ ಲೈವ್ ಬರ್ತಾ ಇದ್ದೀನಿ. ಏನು ಅರ್ಥ ಮಾಡ್ಕೋಬೇಕು ಇವತ್ತಿನ ಟ್ರೇಡಲ್ಲಿ, ನನಗೆ ಟ್ರೇಡ್ ತುಂಬ ಟ್ರೇಡ್ಸ್ ನನಗೆ ಮಿಸ್ ಆಯಿತು. ಸೊ ತುಂಬ ಫೀಲ್ ಇದೆ. ಏನಕ್ಕೆ ಅಂತ ಹೇಳ್ತೀನಿ, ಇದು ಕೂಡ ಒಂಥರ ಲಾಸೇ. ಯಾಕೆಂದ್ರೆ ನಾವು ಕಲ್ತಿರೋ ವಿದ್ಯೆ ಮುಂಚೆ ಲಾಸ್ ಮಾಡೋದು ಎಷ್ಟು ಮ್ಯಾಟ್ರ್ ಆಗಿರುತ್ತೋ, ಇಂಥ ಟ್ರೇಡ್ಗಳನ್ನ ಬಿಟ್ಟಾಗ ನಮ್ಗೆ ಹಳೆ ಲಾಸ್ನ ರಿಕವರಿ ಮಾಡೋದು ಅಷ್ಟೇ ಪಾಸಿಬಿಲಿಟಿ ಹೈ ಇರುತ್ತೆ, ರಿಕವರ್ ಮಾಡೋದು ಆಗಿರ್ಬೋದು. ಸೊ ಓಕೆ, ಇವತ್ತು ಟ್ರೇಡ್ ಲಾಜಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನೋಡಿ, ಗ್ಯಾಪ್ ಡೌನ್ ಆಗುತ್ತೆ ಮಾರ್ಕೆಟ್. ಗ್ಯಾಪ್ ಡೌನ್ ಆದಾಗ ಏನಿದೆ, ಇಲ್ಲಿಂದ ಫಿಬೊನಾಚಿ ಡ್ರಾ ಮಾಡ್ತೀವಿ 5 ಮಿನಿಟ್ ಕ್ಯಾಂಡಲ್. ನೀವು ಅಬ್ಸರ್ವ್ ಮಾಡೋದು 0.5 ಲೆವೆಲ್ ಟ್ಯಾಪ್ ಮಾಡುತ್ತೆ ಮಾರ್ಕೆಟ್. ಟ್ಯಾಪ್ ಮಾಡುತ್ತೆ. ಟ್ಯಾಪ್ ಮಾಡಿ ವಾಪಸ್ ಬಂದು ಒಂದು ಕ್ಯಾಂಡಲ್ ಹೊರಗಡೆ ಕ್ಲೋಸ್ ಕೊಟ್ಟಿದ ತಕ್ಷಣ ಇನ್ವರ್ಟೆಡ್ ಆಂಬರ್ ನಾವು ಒಂದು ಟ್ರೇಡ್ ನ ಪ್ಲಾನ್ ಮಾಡ್ಬೋದು. ಅದೊಂದು ಕೆಳಗಡೆ ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ನಮಗೆ ರೆಡ್ ಆಗಿ ನೋಡೋಕೆ ಸಿಗ್ತದೆ. ಅಲ್ಲೂ ಒಂದು ಟ್ರೇಡ್ ಮಿಸ್ ಆಯ್ತು. ಅದಾದ್ಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಅಬ್ಸರ್ವ್ ಮಾಡಿ, ನಾನೇನು ಮಾಡ್ಕೊಂಡೆ, ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಒಂದು ಬುಲ್ಲಿಶ್ ಮೊಮೆಂಟಮ್ ಕೊಡಬೇಕಿತ್ತು. ಸೊ ನಾನು ಅವಾಗ ಏನ್ ಮಾಡಿದೆ, ಇಲ್ಲಿಂದ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಬ್ರೇಕ್ ಆದ್ರೆ ಒಂದು ಕಾಲ್ ನ ತಗೊಳ್ಳೋಣ ಅಂತಂದು ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದ್ದು, ಇಲ್ಲಿ ಕ್ಲೋಸ್ ಬ್ರೇಕ್ಔಟ್ ಕೊಟ್ರೆ ಅದು ಕವರ್ ಫುಲ್ ಹೆಡ್ ಅಂಡ್ ಶೋಲ್ಡರ್ ಆಗುತ್ತಲ್ವಾ. ಸೊ ಅವಾಗ ಆ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಹಂಗೆ ಉಳ್ಕೊಂಡಿತ್ತು. ಸೊ ನಮ್ಗೆ ಏನಂದ್ರೆ, ಈ ರೆಕ್ಟಾಂಗಲ್ ಬಾಕ್ಸ್ ಬಿಡಬೇಕು ಅಂದ್ರೆ ಮಾರ್ಕೆಟ್ ಒಂದು ಒಳ್ಳೆ ಸ್ಟ್ರಾಂಗ್ ಬಯರ್ಸ್ ಆಕ್ಟಿವ್ ಆದ್ರೆ ಮಾತ್ರ ಸಾಧ್ಯ. ಸೊ ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ ಒಂದು ಝೋನ್ ನ ಕ್ರಿಯೇಟ್ ಮಾಡುತ್ತೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಒಳ್ಳೆ ಡಬ್ಲ್ಯೂ ಪ್ಯಾಟರ್ನ್ ಮಾಡುತ್ತೆ. ನೋಡಿ, ಇಲ್ಲಿ ಇಲ್ಲಿ ಯಾಕೆ ಗೊತ್ತಾ, ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಹೆಂಗಿರ್ಬೇಕಿತ್ತು ಅಂದ್ರೆ, EMI20 ಬ್ರೇಕ್ ಮಾಡ್ಬೇಕಿತ್ತು. ಕಾಲ್ ಸೈಡ್ ಹೋಗ್ಬೇಕಂದ್ರೆ EMI20 ಬ್ರೇಕ್ ಮಾಡ್ಬೇಕಿತ್ತು, ಬ್ರೇಕ್ ಮಾಡಲಿಲ್ಲ. ಸೊ ನಾವು ಆ ವ್ಯೂ ನ ತೆಗಿಯೋಣ. ಇಲ್ಲಿ ಬನ್ನಿ, ಡಬ್ಲ್ಯೂ ಪ್ಯಾಟರ್ನ್ ಮಾಡುತ್ತೆ ಮಾರ್ಕೆಟ್ ಏನೇ ಮಾಡೋದು ನಮ್ಗೆ ಹೇಳುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ಮಾಡುತ್ತೆ. ಸೊ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಈ ನೆಕ್ ನ ಯಾವಾಗ ಬಿಡುತ್ತೋ ಮಾರ್ಕೆಟ್ ಅಲ್ಲಿ ನಾವು ಒಂದು ಎಂಟ್ರಿ ತಗೋಬಹುದು ಅಲ್ವಾ. ಎಂಟ್ರಿ ತಗೊಂಡು ನಾವು ಎಲ್ಲಿ ತನಕ ಹಿಡ್ಕೋಬಹುದು. ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಏನೇ ಮಾಡೋ ನಂಗೆ ಹೇಳುತ್ತೆ ಅಂತ ಹೇಳಲೇ ಹೋಗುತ್ತೆ ಅಂತ ಹೇಳ್ತೇನೆ ನಮಗೆ ಅಲ್ವಾ. ಸಿಂಪಲ್, ಇಲ್ಲಿ ತನಕ ಟ್ರಾವೆಲ್ ಮಾಡ್ತಲ್ವಾ. ನೋಡಿ, ಇಲ್ಲಿ ನಾವು ಟ್ರೇಡ್ ಎತ್ಕೊಂಡು 0.5 ಲೆವೆಲ್ ತನಕ ಟಾರ್ಗೆಟ್ ಇಟ್ಕೊಂಡಿದ್ರೆ ಮಾರ್ಕೆಟ್ ಹೋಗೇ ಹೋಗುತ್ತೆ. ಯಾವಾಗ್ಲೂ ಸಪೋರ್ಟ್ ಅಲ್ಲಿ ಏನ್ ಮಾಡುತ್ತೆ, ರೆಸಿಸ್ಟೆನ್ಸ್ ಅಲ್ಲಿ ಏನ್ ಮಾಡುತ್ತೆ ಮಾರ್ಕೆಟ್ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಅವ್ನು ಟ್ರೇಡರ್ ಆಗಲ್ಲ. ಅದಕ್ಕೆ ಇಂಥ ಸಿಂಪಲ್ ಟ್ರೇಡ್ಗಳನ್ನ ನಾವು ಎತ್ಕೊಂಡ್ಬಿಡ್ಬೋದು ಅಷ್ಟೇ. ಈಗ ನಾವು ಈ ತರ ಟ್ರೇಡ್ಗಳನ್ನ ಮಿಸ್ ಮಾಡ್ಕೊಂಡಾಗ ಇದು ಒಂಥರ ನಮ್ಗೆ ಲಾಸೆ ಅಲ್ವಾ. ಅವತ್ತು ನಾನು ಟ್ರೇಡ್ ನ ಏನಕ್ಕೆ ಎತ್ಕೊಂಡು ಬೇಗ ಎಕ್ಸಿಟ್ ಮಾಡಿದೆ ಅಂತ ಕೂಡ ಹೇಳಿದೀನಿ. ಬೇಕಾದ್ರೆ ಇನ್ನೊಂದ್ಸತಿ ನಾನು ಇಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ ಒಂದ್ಸರಿ ಚೆಕ್ ಮಾಡಿ, ಅಬ್ಸರ್ವ್ ಮಾಡಿ ಗೊತ್ತಾಗತ್ತೆ. ಅಂದ್ರೆ ಶುಕ್ರವಾರ ಟ್ರೇಡ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಆ ವಿಡಿಯೋದಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದೆ, 23,000 ಅಲ್ಲಿ ಒಳ್ಳೆ OA ಡಾಟಾನ ಸೆಲ್ ಮಾಡಿರೋ ಸಂಖ್ಯೆ ಜಾಸ್ತಿ ಇದೆ ಅಂತ. ಸೊ ಓಕೆ, ಅಬ್ಸರ್ವ್ ಮಾಡೋಣ ಮಾರ್ಕೆಟ್ ಅಲ್ಲಿ ಹೆಂಗಿತ್ತು. ನಾನೇನೋ ಟ್ರೇಡ್ ನ ಪ್ಲಾನ್ ಮಾಡಿದೆ, ಓಕೆನಾ. 23,000 ನ ಮಾರ್ಕೆಟ್ ರಿಜೆಕ್ಟ್ ಮಾಡಿದಾಗ ಒಂದು ಪ್ಲಾನ್ ಮಾಡ್ತೀನಿ. 5 ಮಿನಿಟ್ ಕ್ಯಾಂಡಲ್ ನೋಡಿರ್ತೀನಿ. ಸೊ ರಿಜೆಕ್ಟ್ ಆಯ್ತು ಅಂತಂದು ಒಂದು ಪ್ಲಾನ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡೋದು, ಇಲ್ಲಿ ಪ್ಲಾನ್ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟ್ ಸಿಂಗಲ್ ಟ್ಯಾಪ್ ಆಗುತ್ತೆ. ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಹೋದಾಗಲೇ ಹೊಡೆದೆ 23,000 ಟ್ಯಾಪ್ ಆದ ತಕ್ಷಣ ಹೊಡೆದಿದ್ದೀನಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ನ. ಟ್ಯಾಪ್ ಆದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗುತ್ತೆ, ಕೆಳಗಡೆ ಬಂದೇ ಮಾಡುತ್ತೆ. ನಾನು ಒಳ್ಳೆ ಪ್ರಾಫಿಟ್ ನಾನು ಕಣ್ಮುಂದೆ ನೋಡ್ತೀನಿ ಪುಟ್ಟಲ್ಲಿ. ಬಟ್ ಸಿಂಗಲ್ ಟ್ಯಾಪ್ ಮಾಡೋದ್ರಿಂದ ನನಗೆ ಏನ್ ಅನ್ಸುತ್ತೆ, ಮಾರ್ಕೆಟ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ ಅಂದ್ರೆ ಇದನ್ನ ಸಪೋರ್ಟ್ ತಗೊಂಡು ಬುಲ್ಲಿಶ್ ಆಗುತ್ತೆ ಅಂತ. ಸೊ ನಾನೇನ್ ಮಾಡಿದೆ, ಟ್ರೇಡ್ ನ ಇಲ್ಲಿ ಎತ್ತಿದ್ಮೇಲೆ ಇದ್ರ ಮೇಲ್ಗಡೆ SL ಇಟ್ಕೊಂಡಿದೆ. ನೋಡಿ, ನಾನು SL ಹಿಟ್ ಮಾಡಿ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಾ ಇತ್ತು. ನಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದು ಮ್ಯಾಟರ್ ಅಲ್ಲ, ನಾವು ಆ ಟ್ರೇಡ್ ದುಡ್ಡನ್ನ ಎತ್ತುತ್ತೀವಿ ಅನ್ನೋದು ಅಷ್ಟೇ ಮ್ಯಾಟರ್ ಆಗುತ್ತೆ. SL ಏನಾದ್ರು ಹಿಟ್ ಆಗಿದೆ, ನನಗೆ ಲಾಸ್ ಆಗ್ತಿತ್ತು. ನನಗೆ ಅವಾಗ ಇನ್ನೊಂದು ಟ್ರೇಡ್ ಎಷ್ಟೋ ಹೊತ್ತು ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ಕಂಪ್ಲೀಟ್ ಅವತ್ತು ಮಾರ್ಕೆಟ್ ಏನಾಯ್ತು ನೋಡಿ, 23,000 ಆ ವಿಡಿಯೋದಲ್ಲಿ ಹೇಳಿದೀನಿ. ಅದೇ 9-10 ಗಂಟೆ ಟೈಮಲ್ಲಿ ಮಾಡಿರೋ ವಿಡಿಯೋ. ಅಲ್ಲಿಂದ ಮಾರ್ಕೆಟ್ ಇಲ್ಲಲ್ಲೇ ಆಲ್ರೆಡಿ 12 ಗಂಟೆ ಮೇಲ್ಗಡೆ ಟ್ರಾವೆಲ್ ಮಾಡಿರೋದು. 23,300 ಕೆಳಗಡೆನೆ ಮಾರ್ಕೆಟ್ ಹೋಗಿ ಫಾಲ್ ಆಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಕ್ಲೋಸ್ ಕೊಡೋದು, ಓಕೆನಾ. ಇಲ್ಲೂ ಕೂಡ ಜನಗಳನ್ನ ಟ್ರ್ಯಾಪ್ ಮಾಡುತ್ತೆ. ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಕೊಟ್ಟು ಕ್ಯಾಂಡಲ್ಸ್ ಎಲ್ಲ EMI20 ಹೊರಗಡೆ ಕ್ಲೋಸ್ ಕೊಟ್ಟು ಮಾರ್ಕೆಟ್ ಟ್ರ್ಯಾಪ್ ಆಗುತ್ತೆ ಅಂತ ಹೇಳಿದೀನಿ. ಯಾಕೆಂದ್ರೆ ವಾರ್ ನಡೀತಾ ಇದೆ, ಮತ್ತೆ ಎಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಯ್ತು ಅನ್ನೋದು ಮ್ಯಾಟರ್ ಆಗುತ್ತಲ್ವಾ. ತೋರಿಸ್ತಾನೆ, ಅದನ್ನು ತೋರಿಸ್ತೀನಿ ಬೇಕಾದ್ರೆ. ಮಾರ್ಕೆಟ್ ಏನ್ ಮಾಡ್ತು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಕಾಲ್ ಆಗ್ಲಿ ಪುಟ್ ಆಗ್ಲಿ ತಗೊಂಡ್ ಬಿಟ್ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇಲ್ಲಿಂದ ನಾನು ಫಿಬೊನಾಚಿ ಡ್ರಾ ಮಾಡಿದ್ದೀನಿ. ಏನ್ ನೋಡಿ, ಅಬ್ಸರ್ವ್ ಮಾಡಿ, ಎಷ್ಟೇ ಮಾರ್ಕೆಟ್ ಕೆಳಗಡೆಯಿಂದ ಮೇಲೋದ್ರು ಆ 0.5 ಲೆವೆಲ್ ಮಾರ್ಕೆಟ್ ರಿಜೆಕ್ಟ್ ಮಾಡಿ ಕೆಳಗಡೆ ಫಾಲ್ ಆಗಿರೋದ್ರಿಂದ ನಮ್ಗೆ ಏನ್ ಇರ್ಬೇಕು ಇಲ್ಲಿಂದ ಅಂದ್ರೆ ಬೇರಿಶ್ ಟ್ರೆಂಡೇ ಇರಬೇಕು. ಯಾಕೆ, ಯಾವಾಗ EMI ಇದು ಫಿಬೊನಾಚಿನ ರಿಜೆಕ್ಟ್ ಮಾಡುತ್ತೋ 0.5 ಕೆಳಗಡೆಯಿಂದ ಹೋಗಿ ಅಂತಂದ್ರೆ ನಾವು ಮತ್ತೆ ಈ ಜಾಗ ಟ್ಯಾಪ್ ಆಗೋ ಚಾನ್ಸಸ್ ವೆರಿ ಹೈ ಅನ್ಬೇಕು. ಸೊ ನೋಡಿ, ಇಲ್ಲ ಗ್ಯಾಪ್ ಡೌನ್ ಆಯ್ತು ಮಾರ್ಕೆಟ್. ಮಂಡೇ ಗ್ಯಾಪ್ ಡೌನ್ ಆಗೋಯ್ತು ಅಲ್ವಾ. ಸೊ ಈ ತರ ಇದ್ದಾಗ ನಾವು ಟ್ರೇಡ್ ಮಾಡ್ಬೇಕಾದ್ರೆ ತುಂಬಾ ಲಾಜಿಕ್ ನ ಯೂಸ್ ಮಾಡಬೇಕಾಗುತ್ತೆ. ಸರಿ, ಇವಾಗ ನಾಳೆ ಮಾರ್ಕೆಟ್ ನ ನೋಡೋಣ ಯಾವ ತರ ಇರ್ಬೋದು, ಏನೇನಾಗುತ್ತೆ ಅಂತ.
ಮಾರ್ಕೆಟ್ ಅಲ್ಲಿ ಇವಾಗ ಮಲ್ಟಿಪಲ್ ಸಪೋರ್ಟ್ ತಗೊಂಡಿರೋ ಜಾಗ ಇಲ್ಲಿ ಎಲ್ಲೂ ನಮ್ಗೆ ಜಾಸ್ತಿ ನೋಡಕ್ ಸಿಗಲ್ಲ. ಒಂದಂತೂ ನಮಗೆ ನೋಡಕ್ ಸಿಗ್ತಾ ಇದೆ ಇಲ್ಲಿ. ಈ ಜಾಗನ ಒಂದು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದು ಸ್ಮಾಲ್ ಸ್ಮಾಲ್ ಗ್ಯಾಪ್ ಉಂಟು ಅಷ್ಟೇ. ಬಟ್ ಇಲ್ಲಿ ನಮಗೆ ಮೇಜರ್ ಗ್ಯಾಪ್ ನ ಕಾಣುತ್ತೆ. ಬಟ್ ಮಾರ್ಕೆಟ್ ಬುಲಿಶ್ ಆಗ್ಬೇಕಾದ್ರೆ ಕವರ್ ಮಾಡುತ್ತೆ. ಬೇರಿಶ್ ಅಲ್ಲಿರೋ ಯಾವ್ದಾದ್ರು ಒಂದು ಗ್ಯಾಪ್ ನಿದ್ರೆ ಮಾರ್ಕೆಟ್ ಫಿಲ್ ಅಪ್ ಮಾಡ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಮಾರ್ಕೆಟ್ ಬಿದ್ದಿರೋದು ನಿಮಗೆ ಗೊತ್ತಿರುತ್ತೆ ಎಲ್ಲಿಂದ ಏನಾಯ್ತು ಏನ್ ಕತೆ ಅಂತ. ಮಾರ್ಕೆಟ್ ಒಂದು ಒಳ್ಳೆ ಲೆವೆಲ್ 0. ನಾನು ಅಲ್ಲೇ ಆಲ್ರೆಡಿ ಹೇಳಿದ್ದೆ 0.56 ಲೆವೆಲ್ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ ಅಂತ. ಇನ್ನು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಇಲ್ಲಿಂದನೂ ಕೂಡ ಟ್ರಾವೆಲ್ ಮಾಡಿರೋದು ಅಲ್ಲಿ ತನಕ ನೋಡಕ್ ಸಿಗುತ್ತೆ. ಅಬ್ಸರ್ವ್ ಮಾಡ್ಬೋದು ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ ಅಂತಂದ್ರೆ ಈ ಜಾಗ ವಾಪಸ್ ಬರಲೇಬೇಕು ಮಾರ್ಕೆಟ್. ನಾನು ಅವತ್ತು ಹೇಳಿದೀನಿ 21,000 ಮಾರ್ಕೆಟ್ ಬರೋ ಸಾಧ್ಯತೆ ಜಾಸ್ತಿ ಇಂಡಿಯಾ ವಿಕ್ಸ್ ಪ್ರಕಾರ ಅಂತ. ಈಗ ನಾಳೆ ಮಾರ್ಕೆಟ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಒಳ್ಳೆ ಝೋನ್ ಅಲ್ಲಿ ಮಾರ್ಕೆಟ್ ಇರೋದ್ರಿಂದ ವಾಪಸ್ ಈ ಜಾಗ ಟ್ಯಾಪ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಬುಲ್ಲಿಶ್ ಏನಾದ್ರು ಮಾರ್ಕೆಟ್ ಅಲ್ಲಿ ನಾಳೆ ನಿಮಗೆ ನೋಡಕ್ ಸಿಗ್ತಿದೆ ಅಂದ್ರೆ ಗ್ಯಾಪ್ ನ ಫಿಲ್ ಅಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ತುಂಬಾ ಮಲ್ಟಿಪಲ್ ಸಪೋರ್ಟ್ ನ ಮಾರ್ಕೆಟ್ ಇವತ್ತು ನಮ್ಗೆ ಕೊಟ್ಟೋಗಿದೆ. ಯಾಕೆಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಇವಾಗ ಮಾರ್ಕೆಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಏನು ಅದನ್ನೆಲ್ಲ ಗಿಫ್ಟ್ ನಿಫ್ಟಿ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಏನಾದ್ರೂ ಮಾರ್ಕೆಟ್ ನಾಳೆ ದಿನ ಇಲ್ಲಿಂದ ಕೆಳಗಡೆ ಓಪನ್ ಆದ್ರೆ ವಾಪಸ್ ರೀಟೆಸ್ಟಿಗೆ ಬಂದೇ ಬರುತ್ತೆ. ವೆಯ್ಟ್ ಮಾಡಿ. ಯಾಕೆಂದ್ರೆ ಸಪೋರ್ಟ್ ತಗೊಂಡಿರೋ ಜಾಗಕ್ಕೆ ವಾಪಸ್ ಬ್ರೇಕ್ ಆದ್ಮೇಲೆ ರೀಟೆಸ್ಟಿಗೆ ಬರುತ್ತೆ. ವೆಯ್ಟ್ ಮಾಡಿ ನಾವು ಈ ಟ್ರೇಡ್ ನ ತಗೋಬಹುದು. ಯಾವ ತರ ಅಂದ್ರೆ ಈಗ ಬ್ರೇಕ್ ಆದ್ಮೇಲೆ ಹಿಂಗ್ ವಾಪಸ್ ಬಂದು ಕೆಳಗಡೆ ಫಾಲ್ ಆಗುತ್ತೆ. ಅದು ಎಲ್ಲಿ ತನಕ ಅಂದ್ರೆ ಇಲ್ಲಿ ತನಕ ನೀವು ಟಾರ್ಗೆಟ್ ನ ಇಟ್ಕೋಬಹುದು. ಕಮ್ಯುನಿಟಿ ಓಕೆ ಇಲ್ಲಿ ಎಷ್ಟು 22,465 ಇಂದ ಬ್ರೇಕ್ಔಟ್ ಆದ್ಮೇಲೆ ಎಂಟ್ರಿ ಕೊಟ್ಟು 22,344. ಬಟ್ ರಿಸ್ಕಿ ಟ್ರೇಡ್ ಆಗಿರುತ್ತೆ. ನೀವು ಆ ಟ್ರೇಡ್ ನ ನಿಮ್ಮ ಅಮೌಂಟ್ ನ ನೀವೇ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ನೋಡಿ 22,400 ಅಲ್ಲಿ ಒಂದು ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಈ ಜಾಗದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಈ ಜಾಗದಲ್ಲಿ 100 ಪಾಯಿಂಟ್ ನ ಕ್ಯಾಪ್ಚರ್ ಆಗಿರುತ್ತೆ. ನೋಡಿ ಎಕ್ಸಿಟ್ ಮಾಡ್ಕೊಂತೀರಾ ಏನ್ ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದು. ಏನಾರ ಮಾರ್ಕೆಟ್ ಫ್ಲಾಟ್ ನಾಳೆ ಓಪನ್ ಆದ್ರೆ ಇಲ್ಲಿಂದ ಏನಾದ್ರು ಓಪನ್ ಆಯ್ತು ಅಂದ್ರೆ ಬರ್ದಿಟ್ಕೊಳ್ಳಿ. ಮತ್ತೆ ಈ ಜಾಗ ಟ್ಯಾಪ್ ಆಗುತ್ತೆ. ಒಂದು ಟ್ರೇಡ್ ನ ಪ್ಲಾನ್ ಮಾಡಿ ಎಕ್ಸಿಟ್ ಕೂಡ ಮಾಡ್ಕೊಂಬಿಡಿ. ಸಕ್ಕದಾಗಿರುತ್ತೆ. ಇವೆರಡು ತುಂಬಾ ಒಳ್ಳೆ ಝೋನಲ್ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿರೋದ್ರಿಂದ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ತರ ಮಾರ್ಕೆಟ್ ಇವತ್ತು ಮೊಮೆಂಟಮ್ ನ ನಮಗೆ ನೋಡಕ್ ಸಿಗುತ್ತೆ ಅಂತ. ಮಾರನೇ ದಿನ ಬೆಳಿಗ್ಗೆ ಅಂದ್ರೆ ನಾಳೆ 8 ಗಂಟೆಗೆ ನೀವು ಮಾರ್ಕೆಟ್ ನೋಡಿದ್ರೆ ಗೊತ್ತಾಗುತ್ತೆ ಗಿಫ್ಟ್ ನಿಫ್ಟಿ ನೋಡಿದ್ರೆ ಪಾಸಿಟಿವ್ 877 ಪಾಯಿಂಟ್ ತೋರಿಸ್ತಾ ಇದೆ. ಏನೇನ್ ಕತೆನೋ ಗೊತ್ತಿಲ್ಲ. ಇದಕ್ಕೆ ಹೇಳೋದು BTST ಮಾಡೋದು ವೆರಿ ರಿಸ್ಕಿ ಇವೆಂಟ್ ಟೈಮ್ ಅಲ್ಲಿ ಅಂತ. ಅದಕ್ಕೆ ನಾನು ಹೇಳೋದು ಇವಾಗ ಏನ್ ಗೊತ್ತಾ ಸಿಂಪಲ್ ಅಷ್ಟೇ. ಇದನ್ನೇನಾದ್ರೂ ಬ್ರೇಕ್ಔಟ್ ಕೊಟ್ರೆ ಮಾರ್ಕೆಟ್ ನಾಳೆ ದಿನ ನೀವು ಈ ಟ್ರೇಡ್ ನ ಈ ಕ್ಯಾಪ್ ಫಿಲ್ ಮಾಡ್ತಾನೆ ಅಂತ ನೀವು ಹೋಪ್ ಇಟ್ಕೋಬಹುದು. ಏನಾದ್ರು ನಾಳೆ ದಿನ ಈ ಗ್ಯಾಪ್ ಹತ್ರ ಮಾರ್ಕೆಟ್ ಟ್ಯಾಪ್ ಆಗ್ಯಾರು ಹೋಗ್ಬೋದು. ಇಲ್ಲಿಂದನೇ ಓಪನ್ ಆದ್ರೆ ಇಲ್ಲಿ ತನಕ ಟಾರ್ಗೆಟ್ ನ ಇಟ್ಕೋಬಹುದು. ಮಾರ್ಕೆಟ್ ಯಾವ ತರ ಸ್ಟ್ರಕ್ಚರ್ ನ ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಟ್ರೇಡ್ ನ ಪ್ಲಾನ್ ಮಾಡಿ. ಯಾಕೆಂದ್ರೆ ಗ್ಯಾಪ್ ಕೂಡ ಇರೋದ್ರಿಂದ ಗ್ಯಾಪ್ ಫಿಲ್ ಮಾಡ್ತಾನೆ ನಾಳೆ. ಪಾಸಿಟಿವ್ 800 ಪಾಯಿಂಟ್ ಇರೋದ್ರಿಂದ ಏನೇನಾಗುತ್ತೋ ಗೊತ್ತಿಲ್ಲ. ಮಾರ್ಕೆಟ್ ಒಂದ್ 700-800 ಪಾಯಿಂಟ್ ಅಂದ್ರೆ ಈ ಏನಿದೆಯೋ ಹಂಗಾದ್ರೆ ನಾಳೆ ನನ್ನ ಅನ್ಸಿಕೆ ಮಾರ್ಕೆಟ್ ಗ್ಯಾಪ್ ನ ಫಿಲ್ ಅಪ್ ಮಾಡುತ್ತೆ ಅಂತ. ಏನಾದ್ರೆ ಇಲ್ಲಿ ಓಪನ್ ಆದ್ರೆ ಅಬ್ಸರ್ವ್ ಮಾಡಿ ಮತ್ತೆ ಫಾಲ್ ಆಗುತ್ತೆ. ಇಲ್ಲಿ ತನಕ ಈ ಗ್ಯಾಪ್ ನ ಫಿಲ್ ಮಾಡಿದ್ರೆ ಮಾರ್ಕೆಟ್ ಎಲ್ಲೂ ಕೂಡ ಹೋಗಲ್ಲ. ನಾಳೆ ಈ ಜಾಗದಲ್ಲಿ ಆಟ ಆಡೋದು ಬರೋದು ಡೌಟ್ ಅನ್ಸ್ತಿದೆ. ಇಷ್ಟೊಂದು ಪಾಯಿಂಟ್ ಪಾಸಿಟಿವ್ ತೋರಿಸ್ಬೇಕಾದ್ರೆ ಮಿನಿಮಮ್ 500 ಪಾಯಿಂಟ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ನಾವು ಈ ತರ ಪ್ಲಾನ್ ಮಾಡ್ಬೇಕಾಗುತ್ತೆ. ಇಂಡಿಯಾ ವಿಕ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಇಂಡಿಯಾ ವಿಕ್ಸ್ ನೋಡಿದ್ರೆ 26 ತೋರಿಸ್ತಾ ಇದೆ. ಮಾರ್ಕೆಟ್ ನೋಡಿದ್ರೆ ಇಲ್ಲಿ ಗಿಫ್ಟ್ ನಿಫ್ಟಿ 800 ಪಾಯಿಂಟ್ ತೋರಿಸ್ತಾ ಇದೆ. ಏನ್ ಗುರು ಇದು ಮಾರ್ಕೆಟ್ ಅರ್ಥನೇ ಆಗ್ತಾ ನಾಳೆ ಎಲ್ಲೋಗುತ್ತೋ ಏನೇನ್ ಕತೆನೋ ಗೊತ್ತಿಲ್ಲ. ಯಾವ್ದು ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕಂದ್ರೆ ಇಂಡಿಯಾ ವಿಕ್ಸ್ ಗೆ ಯಾವಾಗಲೂ ಸೈಮಲ್ಟೇನಿಯಸ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕು. ಇಂಡಿಯಾ ವಿಕ್ಸ್ ಬಿದ್ರೆ ಮಾರ್ಕೆಟ್ ಬುಲಿಶ್ ಆಗಬೇಕು. ಇಂಡಿಯಾ ವಿಕ್ಸ್ ಮೇಲೆ ಹೋದ್ರೆ ಮಾರ್ಕೆಟ್ ಬೇರಿಶ್ ಆಗಬೇಕು. ಇದು ಇಲ್ಲಿ ಯಾಕೋ ಟ್ರ್ಯಾಪ್ ಆಗೋ ತರ ಕಾಣಿಸ್ತಾ ಇದೆ. ನೋಡೋಣ ನಾಳೆ ಯಾವ ತರ ಸೆಂಟಿಮೆಂಟಲಿ ಇರುತ್ತೆ ಏನ್ ಕತೆ ಅಂತ ನೋಡ್ಕೊಂಡು ಟ್ರೇಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ವಿಡಿಯೋ ಮುಗಿಸ್ಕೊಂತ ಇದೀನಿ. ಬಾಯ್.